ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಇನ್ನು ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಆ್ಯಕ್ಚುಲಿ ನಾನು ಇವತ್ತು ನನ್ನ ಪಾರ್ಸಲ್ ಬರೋದಿತ್ತು. ಏನು ಪಾರ್ಸಲ್ಲು ಅಂತ ಅಂದರೆ ನಾನು ಏನೋ ಆರ್ಡರ್ ಮಾಡಿದ್ದೆ. ಸೊ ಎಷ್ಟೋ ದಿನದಿಂದ ನನಗದು ಬರ್ತಾನೆ ಇರಲಿಲ್ಲ. ಡೆಲಿವರಿ ಲೇಟ್ ಆಗೋದು, ಡಿಲೇ ಆಗೋದು, ಇಲ್ಲಿ ಫುಲ್ಲು ಮಳೆ ಇರೋದಕ್ಕೆ ನನಗೆ ಬರ್ತಾನೆ ಇರಲಿಲ್ಲ ಅದು ಪಾರ್ಸಲ್ ಮನೆಗೆ. ಸೊ ಇವತ್ತು ಆ ಪಾರ್ಸಲ್ ಬಂತು. ಅದರಲ್ಲಿ ಏನಪ್ಪ ಅದೇ ಅಂತ ಅಂದರೆ ಅದು ನಾನು ಹೇಳೋದಕ್ಕಿಂತ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ನಾನು ನಿಮ್ಮ ಜೊತೆಗೆ ಅನ್ಬಾಕ್ಸ್ ಮಾಡೋಣ ಅಂತ ಇದ್ದೀನಿ. ಸೊ ನೋಡೋಣ ಬರ್ರಿ. ಇದು ಪಾರ್ಸಲ್ಲು. ಇದು ಆಲ್ಮೋಸ್ಟ್ ಒಂದು 30 kgs ಇರ್ಬೋದು. ಲಿಫ್ಟ್ ಮಾಡೋದು ಭಾಳನೇ ಕಷ್ಟ ಇದು. ಸೊ ಇವಾಗ ಇದನ್ನು ಅನ್ಬಾಕ್ಸ್ ಮಾಡ್ತೀವಿ. ಮೋಸ್ಟ್ಲಿ ನನ್ನ ಒಬ್ಳು ಕೈಲೇ ಅಂತೂ ಇದು ಸಾಧ್ಯನೇ ಆಗಲ್ಲ. ನಾನು ನನ್ನ ಹಸ್ಬೆಂಡ್ ಸೇರಿಬಿಟ್ಟು ಮಾಡ್ತೀವಿ. ಚೆನ್ನಾಗಿ ಪ್ಯಾಕ್ ಏನೋ ಮಾಡಿ ಕಳ್ಸಾರೆ, ಯಾವುದೋ ಡ್ಯಾಮೇಜ್ ಆಗಿರಬಾರ್ದು ಅಷ್ಟೇ. ಇಷ್ಟೊಂದು ಐಟಮ್ಸು, ಇದೆಲ್ಲ ನಟ್ಸು ಬೋಲ್ಟ್ಸ್ ಇರೋದು. ಮೋಸ್ಟ್ಲಿ ನಾವು ಒಂದು ಹ್ಯಾಂಡಿಮ್ಯಾನ್ನ ಕರಿಬೇಕಾಗ್ತದೇನೋ ಗೊತ್ತಿಲ್ಲ. ನಾವು ಟ್ರೈ ಅಂತೂ ಮಾಡಿ ನೋಡ್ತೀವಿ. ಇದು ನಾನು ಭಾಳ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಆರ್ಡರ್ ಮಾಡಿ ತಗೋಬೇಕು ಅಂತ. ನನಗೆ ಟೈಮ್ ಆಗ್ತಿರ್ಲಿಲ್ಲ. ಸೊ ಇವತ್ತು ಹೆಂಗೋ ಆರ್ಡರ್ ಮಾಡಿ ತಗೊಂಡ್ರೂ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆಗದೆ. ಓ ಮೈ ಗಾಡ್, ಇಷ್ಟು ಸಣ್ಣ ಸಣ್ಣ ಪೀಸಸ್ ಕೂಡ ಅದೇ. ಸೊ ನಾವು ಇದನ್ನೆಲ್ಲ ಫಿಕ್ಸ್ ಮಾಡಬೇಕು. ಆ್ಯಂಡ್ ಇಲ್ಲಿ ನಾವು ಏನಾನ ಹ್ಯಾಂಡಿಮ್ಯಾನ್ನ ಏನಾನ ಕರೆದ್ರೆ ಅವರಂತೂ ಆಲ್ಮೋಸ್ಟ್ $100 $120 ತನಕ ತೊಗೊತಾರೆ ಇದನ್ನು ಫಿಕ್ಸ್ ಮಾಡಲಿಕ್ಕೆ. ಸೊ ಅಪ್ರಾಕ್ಸಿಮೇಟ್ಲಿ 8,000 to 10,000 rupees ಆಗ್ತದೆ ಅದು. ಸೊ ಜಸ್ಟ್ ಇದು ಫಿಕ್ಸ್ ಮಾಡಲಿಕ್ಕೆ ಅಷ್ಟೊಂದು ಕೊಡಬೇಕಲ್ಲ, ಅದಕ್ಕೆ ಫಸ್ಟ್ ನಾವೇ ಟ್ರೈ ಮಾಡ್ತೀವಿ. ಅನಿಸ್ತಿರ್ಬೋದಲ್ಲ, ಅಮೇರಿಕಾಗೆ ಹೋಗ್ಬಿಟ್ಟು ಆರಾಮಾಗಿ ಮಸ್ತ್ ದುಡ್ಕೊಂಡು ಚೆನ್ನಾಗಿರ್ತಾರೆ ಅಂತ. ಇಲ್ಲಿ ನೋಡ್ರಿ, ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕು. ಥರ್ಮಕೋಲ್ ಎಲ್ಲ ಇದೆ ಅಂತೂ ಕಸಾನು ಹಾಗೆ. ಇನ್ನು ಹಾಫ್ ಬಾಕ್ಸ್ ಅಷ್ಟೇ ನಾನು ತೆಗ್ದಿರೋದು. ಇನ್ನು ಹಾಫ್ ಬಾಕ್ಸ್ ಅಷ್ಟು ಸಾಮಾನು ಅದೇ. ಒಂದು ಪೀಸ್ಗೆ ನನ್ನ ಆದ್ರೂ ಇಲ್ಲಿ ನಮಗೆ ಹೋಗ್ಬಿಟ್ಟು ಎಲ್ಲೂ ಸಿಗೋದು ಇಲ್ಲ ಆ ಪೀಸು. ಸೊ ಫುಲ್ ಕೇರ್ಫುಲ್ಲಾಗೆ ತೆಗ್ದಿಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ, ಕಾಣಿಸ್ತಿರ್ತದೇನು, ಇಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ. ಸೊ ಆ ನಂಬರ್ ಪ್ರಕಾರ ನಮಗೆ ಬುಕ್ಕಲ್ಲಿ ಸ್ಟೆಪ್ಸ್ ಕೊಟ್ಟಾರೆ. ಸೊ ಇವಾಗ ಆ ನಂಬರ್ಸ್ ಹುಡ್ಕೊಂಡು ಮಾಡಬೇಕು. ನಾನು ಬೇರೆ ಎಲ್ಲ ತೆಗೆದು ಹೊರಗೆ ಬೇರೆ ಇಟ್ಬಿಟ್ಟಿನಿ. ನೋಡೋಣ ಯಾವ ಥರ ಮಾಡ್ಬೋದು ಅಂತ. ಇಲ್ಲಿ ನೋಡ್ರಿ, ಈ ಬುಕ್ಕಲ್ಲಿ ನಮಗೆ ಸ್ಟೆಪ್ಸ್ ಕೊಟ್ಟಾರೆ. ಸೊ ಫಸ್ಟ್ ಆಫ್ ಆಲ್ ಇಷ್ಟು ಸ್ಕ್ರೂ ಎಲ್ಲ ಕೊಟ್ಬಿಟ್ಟು ಇದು ಈ ಥರ ಪ್ರೊಸೀಜರ್ ಕೊಟ್ಟಾರೆ. ವೆರಿ ವೆರಿ ಕಾಂಪ್ಲಿಕೇಟೆಡ್ ಇದು ಮಾಡೋದು. ಇದನ್ನು ಸ್ಟೆಪ್ ವೈಸ್ ಆಗಿ ತೋರಿಸೋದಕ್ಕೆ ಭಾಳ ಕಷ್ಟ ಆಗ್ತದೆ. ಸೊ ನಾವು ಹೆಂಗೆ ಫಿಕ್ಸ್ ಮಾಡ್ತೀವಿ ಅನ್ನೋದು ಒಂದೇ ತೋರಿಸ್ತೀನಿ ನಾನು. ಅದಾದಮೇಲೆ ಫುಲ್ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಏನು ತರಿಸಿದ್ದೆ ಅಂತ.
ಡ್ರಿಲ್ಲಿಂಗ್ ಇಷ್ಟೊತ್ತು ಇರಲಿಲ್ಲ ಡ್ರಿಲ್ಲಿಂಗ್ ಮೆಷಿನ್. ಸೊ ಇವಾಗ ಹೋಗಿ ತೊಗೊಂಡು ಬಂದ್ವಿ. ಇತ್ತು ಒಂದು, ಬಟ್ ಅದು ಅಷ್ಟೊಂದು ಪವರ್ ಇರಲಿಲ್ಲ ಅದಕ್ಕೆ. ಸೊ ನಾವು ಹೋಗ್ಬಿಟ್ಟು ಇವಾಗ ಇನ್ನೊಂದು ತೊಗೊಂಡು ಬಂದ್ವಿ. ಇವಾಗ ಶುರು ಮಾಡಬೇಕು. ಈಗ ಆಲ್ರೆಡಿ ಸಾಯಂಕಾಲದ ಮೇಲೆ ಆಗೋಗದೆ. ಸೊ ಎಷ್ಟು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತದೋ ಗೊತ್ತಿಲ್ಲ. ಟ್ರೈ ಅಂತೂ ಮಾಡ್ತಿದ್ದೀವಿ ಇವಾಗ. ಸೊ ಇನ್ ಕೇಸ್ ಆಗಲಿಲ್ಲ ಅಂದರೆ ನಾವು ಮತ್ತೆ ನೋಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ. ಇದು ಆ್ಯಕ್ಚುಲಿ ಇವಾಗಿಗೆ ಅಂತ ತೊಗೊಂಡು ಬಂದಿರೋದು ನಾವು. ಇದು ಇಲ್ಲ ಅಂದರೆ ಈ ಐಟಮ್ ನಾವು ಕಂಪ್ಲೀಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಇದನ್ನು ತೊಗೊಂಡು ಬಂದ್ವಿ. 1 hour ಆದಮೇಲೆ ನಾವು ಇದಿಷ್ಟನ್ನು ಕಂಪ್ಲೀಟ್ ಮಾಡಿದ್ವಿ. ಹಬ್ಬ ಎಷ್ಟೊತ್ತು ವರ್ಕ್ ಆದಮೇಲೆ ಆಲ್ಮೋಸ್ಟ್ 4 hours ಆದಮೇಲೆ ನಾವು ಇಷ್ಟು ರೆಡಿ ಮಾಡಿದ್ವಿ. ಇವಾಗ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ. ಸೊ ಇದು ಮೇಕಪ್ ವ್ಯಾನಿಟಿ. ಸೊ ಡ್ರೆಸ್ಸರ್ ಇದು ಫುಲ್ ರೆಡಿ ಆದಮೇಲೆ ನಾನು ನಿಮಗೆ ಕಂಪ್ಲೀಟ್ ಹೆಂಗದೆ ಅಂತ ತೋರಿಸ್ತೀನಿ. ಸೊ ಇದು ಇಲ್ಲಿ ಮಿರರ್ ಕೊಟ್ಬಿಟ್ಟು ಇಲ್ಲಿ ಇಷ್ಟು ಸ್ಪೇಸ್ ಕೊಟ್ಟಾರೆ. ಅದಾದಮೇಲೆ ಇಲ್ಲಿ ನಮಗೆ 3 ಕಂಪಾರ್ಟ್ಮೆಂಟ್ಸ್ ಅದೇ. ದೆನ್ ನಮಗೆ ಇದು ಸ್ಟ್ಯಾಂಡ್ಗೆ 2 ಡ್ರಾರ್ ಕೊಟ್ಟಾರೆ. ಅದಾದಮೇಲೆ ನಮಗೆ ಇಲ್ಲಿ ಸ್ವಲ್ಪ ಸ್ಟೋರ್ ಮಾಡ್ಕೋಬೋದು ಏನಾದರೂ ಥಿಂಗ್ಸ್. ಆರ್ ಇದು ಬೇಡ ಅಂದರೆ ಇದನ್ನು ಜಸ್ಟ್ ಈ ಸೈಡ್ ಮೂವ್ ಮಾಡಿಬಿಡ್ಬೋದು. ಆ್ಯಂಡ್ ಇದಕ್ಕೆ ನಮಗೆ 3 ಸ್ಟೋರೇಜಸ್ ಇರೋದು. ಸೊ ಇದಕ್ಕೆ 3 ಕಂಪಾರ್ಟ್ಮೆಂಟ್ಸ್. ಆ್ಯಕ್ಚುಲಿ ಕ್ವಾಲಿಟಿ ಚೆನ್ನಾಗದೆ, ಬಟ್ ಕಾಂಪ್ಲಿಕೇಟೆಡ್ ಇತ್ತು ಮಾಡೋದು. ಆ್ಯಂಡ್ ಅದಕ್ಕೆ ಒಂದು ಸ್ಟೂಲ್ ಥರ ಕೊಟ್ಟಾರೆ. ಸೊ ಇದು ಚೇರ್. ಇದಕ್ಕೆ ವೈಟ್ ಕಲರ್ ಸೀಟ್ ಕೊಟ್ಟಾರೆ. ಸೊ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ. ಮಿರರ್ಗೆ ಲೈಟ್ ಚೇಂಜ್ ಮಾಡ್ಬೋದು ನಾವು. ಇದು 2nd ಕಲರ್ ಮತ್ತು ಇದು 3rd ಕಲರ್. ಅದಾದಮೇಲೆ ಆಫ್. ಸೊ ಇದ್ರದ್ದು ಪ್ಲಗ್ ಬಂದುಬಿಟ್ಟು ಆ್ಯಕ್ಚುಲಿ ಮಿರರ್ ಹಿಂದೆ ಇರೋದು. ಅಲ್ಲಿಂದ ನಾನು ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿನಿ. ಇದು ವೈಟ್ ಮೇಂಟೆನೆನ್ಸ್ ಭಾಳನೇ ಆಗ್ತದೆ ಗೊತ್ತು ನನಗೆ. ಬಟ್ ಸ್ಟಿಲ್ ನಾನು ಯಾಕೆ ವೈಟ್ ಚೂಸ್ ಮಾಡಿದೆ ಅಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಲೈಟಿಂಗ್ಸ್ ಕಮ್ಮಿ ಇರ್ತದೆ. ಇಲ್ಲಿ ನಂಗೆ ಗೊತ್ತಿಲ್ಲ, ಜನಕ್ಕೆ ಲೈಟಿಂಗ್ಸ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನಾವು ಬೆಡ್ರೂಮಲ್ಲಿ, ಲಿವಿಂಗ್ ರೂಮಲ್ಲಿ ಎಲ್ಲ ಕಡೆ ನಾವೇನೇ ಲೈಟ್ ತೊಗೊಂಡು ಬಂದು ಲ್ಯಾಂಪ್ ಥರ ಇಟ್ಕೋಬೇಕು. ಸೊ ಈ ಥರ ನಾವೆಲ್ಲ ಕಡೆನೂ ತೊಗೊಂಡು ಬಂದು ಲ್ಯಾಂಪ್ ಇಟ್ಕೋಬೇಕು. ಅದು ಜಾಸ್ತಿ ಎಷ್ಟು ನಾವು ಲ್ಯಾಂಪ್ ಇಟ್ಟರೂ ಅಷ್ಟೊಂದು ಬ್ರೈಟ್ನೆಸ್ ಕೊಡಲ್ಲ. ಅದಕ್ಕೆ ನಾನು ವೈಟ್ ಆಪ್ಟ್ ಮಾಡಿದೆ. ಬಿಕಾಸ್ ಅದು ಒಂದು ಸ್ವಲ್ಪ ನಮಗೆ ಅಷ್ಟೊಂದು ಡಾರ್ಕ್ನೆಸ್ ಕೊಡಲ್ಲ ಅಲ್ಲ. ಸೊ ನಮಗೆ ಮೇಕಪ್ ಮಾಡ್ಕೋಬೇಕಾದ್ರೆ, ರೆಡಿ ಆಗಬೇಕಾದ್ರೆ ಎಲ್ಲ ವೈಟ್ ಬೆಸ್ಟ್ ಆಪ್ಷನ್ ಇಂಥ ಮನೆಗಳಲ್ಲಿ ಅಂತ ಅನ್ನಿಸ್ತು. ಆ್ಯಂಡ್ ನಿಮಗಿಲ್ಲಿ ಕಾಣಿಸ್ತಿರ್ಬೋದು, ನಾನು ಆ್ಯಕ್ಚುಲಿ ಬರೀ ಮಿರರ್ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಆ್ಯಂಡ್ ಒಂದು ಸ್ಟ್ಯಾಂಡ್ ಮೇಲೇ ನಂದು ಎಲ್ಲನೂ ಕಾಸ್ಮೆಟಿಕ್ಸ್ ಇಟ್ಟಿದ್ದೆ. ಇವಾಗ ಎಲ್ಲ ನಾನು ತೊಗೊಂಡು ಬಂದು ಅರೇಂಜ್ ಮಾಡ್ಕೊತೀನಿ ಈ ನಂದು ಮೇಕಪ್ ವ್ಯಾನಿಟಿ. ಇವಾಗ ರೆಡಿ ಆದಮೇಲೆ ನಾನು ಮತ್ತೆ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಸ್ಕ್ರೂಸ್ ಎಲ್ಲ ಕೊಟ್ಟಿದ್ರು ಅಂತ. ನಮ್ಗೆ ಆಲ್ಮೋಸ್ಟ್ ನಿನ್ನೆ ನಾವು ಶುರು ಮಾಡಿದ್ದು ಈವ್ನಿಂಗ್ ಟೈಮಲ್ಲಿ ಶುರು ಮಾಡ್ಕೊಂಡ್ವಿ. ಬಟ್ ಏನಾಯಿತು ಅಂದರೆ 9:30ಗೆ ನಾವು ಎಲ್ಲ ಡ್ರಿಲ್ಲಿಂಗ್ ಮಾಡೋದು ಎಲ್ಲನೂ ಸ್ಟಾಪ್ ಮಾಡಬೇಕಿತ್ತು. ಬಿಕಾಸ್ ಇಲ್ಲಿ ನಾವಿರೋದು ಅಪಾರ್ಟ್ಮೆಂಟಲ್ಲಿ ಆ್ಯಂಡ್ ಬೇರೆ ಮನೆಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ನಾವು ಅದು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ನಿನ್ನೆ ಆಲ್ಮೋಸ್ಟ್ 3 to 4 hours ಮಾಡಿದ್ವಿ. ಬಟ್ ಸ್ಟಿಲ್ ಒಂದು ಸ್ವಲ್ಪ ವರ್ಕ್ ಪೆಂಡಿಂಗ್ ಇತ್ತು. ಆ್ಯಂಡ್ ಇವತ್ತು ಅದಕ್ಕೆ ನಾವು ಕಂಪ್ಲೀಟ್ ಮಾಡಿಬಿಡೋಣ ಡೇ ಟೈಮಲ್ಲಿ ಅಂದ್ಬಿಟ್ಟು ಡೇ ಟೈಮಲ್ಲಿ ಮತ್ತೆ ಶುರು ಮಾಡ್ಕೊಂಡಿದ್ದು. ಅದೇ ನಾವೇನಾದರೂ ಹ್ಯಾಂಡಿಮ್ಯಾನ್ನ ಏನಾದರೂ ಕರೆಸಿದಿದ್ರೆ ಮೋಸ್ಟ್ಲಿ ನಮಗೆ $120 ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ ಅಷ್ಟೇ ಆಗ್ತಾ ಇತ್ತು. ಅದು ಟೂ ಮಚ್ ಆಗ್ತದೆ ಅಂದ್ಬಿಟ್ಟು ನಾವೇ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಬಟ್
ತುಂಬಾ ಕಾಂಪ್ಲಿಕೇಟೆಡ್ ಇದು. ಬೆಟರ್ ನಾವು ದುಡ್ಡು ಅಷ್ಟೊಂದು ಖರ್ಚು ಮಾಡಿ ಕರ್ಸೋದು ಬೆಟರ್ ಅಂತ ಅನಿಸ್ತು. ಬಟ್ ಆಮೇಲೆ ಬೇಡ, ಒಂದು ಸ್ವಲ್ಪ ಏನೋ ಇದು ನ್ಯೂ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಕೊಂಡು ನಾವೇನೇ ಮಾಡಿದ್ವಿ. ಇವಾಗ ಎಲ್ಲ ಐಟಮ್ಸ್ನ ಅರೇಂಜ್ ಮಾಡ್ಕೊಳ್ಳೋದಕ್ಕೂ ಮೋಸ್ಟ್ಲಿ ಆಲ್ಮೋಸ್ಟ್ ಅಷ್ಟೇ ಟೈಮ್ ಹಿಡಿತದೆ ಅಂತ ಅನ್ನಿಸ್ತದೆ. ಸೊ ಇನ್ಮೇಲೆ ನಾನು ಶುರು ಮಾಡ್ತಾ ಇದ್ದೀನಿ. ಈಗ ಫ್ಯೂ ಥಿಂಗ್ಸ್ನ ಅರೇಂಜ್ ಮಾಡೀನಿ. ಸೊ ಇಲ್ಲಿ ಬಂದುಬಿಟ್ಟು ನಂದು ನೈಟ್ ಕ್ರೀಮ್ ಮತ್ತು ಡೇ ಕ್ರೀಮ್, ಡೈಲಿ ಯೂಸ್ ಮಾಡೋದು ನಂದು ಕ್ರೀಮ್ಸ್ನ ಎಲ್ಲ ಇಲ್ಲಿಟ್ಟೆ. ಇದ್ರ ಪಕ್ಕದಲ್ಲೇ ನಾನು ಮೋಸ್ಟ್ ಯೂಸ್ ಮಾಡೋ ಫೌಂಡೇಶನ್ಸ್ ಇವೆರಡು, ಅದಕ್ಕೆ ಮುಂದೆನೇ ಕಾಣಿಸ್ಲಿ ಅಂತ ಇಲ್ಲೇ ಇಟ್ಕೊಂಡಿನಿ. ಆಮೇಲೆ ಇದು ಬಂದುಬಿಟ್ಟು ನಂದು ಆಲ್ ಟೈಪ್ಸ್ ಆಫ್ ಲಿಪ್ಸ್ಟಿಕ್ಸ್, ಇದು ಬೇಗ ಸಿಗಲಿ ಅಂತ ನಾನು ಮುಂದೆನೇ ಇಟ್ಕೊಂಡೆ ಇದನ್ನು. ಆ್ಯಂಡ್ ಇಲ್ಲಿ ಬಾಕ್ಸಲ್ಲಿ ಬಂದುಬಿಟ್ಟು ಒಂದು ಬೌಲಲ್ಲಿ ಇಟ್ಕೊಂಡಿನಿ ಸ್ಟಿಕ್ಕರ್ ಮತ್ತು ರಬ್ಬರ್ ಬ್ಯಾಂಡ್, ನನಗೆ ಯಾವಾಗಲೂ ಬೇಗ ಸಿಗಲಿ ಅಂತ. ಇಲ್ಲಿ ನಂದು ಬಾಡಿ ಕ್ರೀಮ್ ಅಂದರೆ ಬಾಡಿ ಲೋಷನ್ ಅದು, ಆ್ಯಂಡ್ ಇದು ರೋಸ್ ಗ್ಲೋ ಮಿಸ್ಟ್, ಇದನ್ನು ಡೈಲಿ ಯೂಸ್ ಮಾಡ್ತೀನಿ, ಅದಕ್ಕೆ ಇಲ್ಲಿ ಮೇಲೆ ಇಟ್ಕೊಂಡಿದ್ದೆ. ಆ್ಯಂಡ್ ನನ್ನ ಪರ್ಫ್ಯೂಮ್ಸ್ಗೆ ಸ್ಟ್ಯಾಂಡ್ ಇತ್ತು ಆ್ಯಂಡ್ ಅಲ್ಲಿ ಸ್ಪೇಸ್ ಇತ್ತಲ್ಲ, ಅದಕ್ಕೆ ಅಲ್ಲೇ ಇಟ್ಬಿಟ್ಟೆ ಸ್ಟ್ಯಾಂಡ್ನ. ಫಸ್ಟ್ ಡ್ರಾರ್ ಬಂದುಬಿಟ್ಟು ನೇಲ್ ಪಾಲಿಶ್ ಸೆಕ್ಷನ್ ಇದು. ಸೊ ಇದು ನೀಟಾಗಿ ಒಂದು ಬಾಕ್ಸಲ್ಲಿ ಅರೇಂಜ್ ಮಾಡೋ ಥರ ಮಾಡಿ ಇಟ್ಟೀನಿ. ಅಲ್ಲೇ ಸ್ವಲ್ಪ ಜಾಗ ಇತ್ತು ನನಗೆ, ಅದಕ್ಕೆ ಅಲ್ಲೇ ಫೇಸ್ ರೋಲರ್ ಕೂಡ ಇಟ್ಬಿಟ್ಟೆ. ಆ್ಯಂಡ್ ಇದರಲ್ಲಿ ಬಂದು ಎಲ್ಲ ಕವರ್ಡ್ ಇಟ್ಟೀನಿ, ಬಿಕಾಸ್ ಇದರಲ್ಲೆಲ್ಲ ನಂದು ಬ್ರೇಸ್ಲೆಟ್ಸು, ಆಮೇಲೆ ಆ ಬಾಕ್ಸಲ್ಲಿ ಬಂದುಬಿಟ್ಟು ಫುಲ್ ರಬ್ಬರ್ ಬ್ಯಾಂಡ್ಸ್ ಇಟ್ಕೊಂಡಿನಿ. ಆ್ಯಂಡ್ ಈ ಪೌಚ್ ನಿಮಗೆ ಗೊತ್ತಲ್ಲ, ನಾನು ವ್ಯಾನಿಟಿ ಬ್ಯಾಗಲ್ಲಿ ಕ್ಯಾರಿ ಮಾಡೋದು, ನನಗೆ ಹ್ಯಾಂಡಿಯಾಗಿ ಸಿಗಲಿ ಅಂತ ಇದನ್ನು ಕಾಣಿಸೋ ಥರ ಹೆಂಗೆ ಇಟ್ಟೀನಿ. ಇದರಲ್ಲಿ ಬಂದು ನಂದು ಫುಟ್ ಮಾಸ್ಕು ಮತ್ತು ಫೇಸ್ ಮಾಸ್ಕ್ ಎಲ್ಲ ಇಲ್ಲಿ ಇಟ್ಟೀನಿ. ಸ್ವಲ್ಪ ಇಂಡಿಯಾಯಿಂದನೂ ತಂದಿದ್ದೆ, ಇಲ್ಲಿನೂ ತೊಗೊಂಡಿದ್ದೆ, ಅದನ್ನೆಲ್ಲ ಹೀಗೆ ಇಲ್ಲೇ ಇಟ್ಕೊಂಡೀನಿ. ಆ್ಯಂಡ್ ಇದು ನಂದು ರೇರಾಗಿ ಯೂಸ್ ಮಾಡೋದು ಐ ಶ್ಯಾಡೋ, ಕ್ಲಿಪ್ಸು ಆ ಥರ ಎಲ್ಲ ಇಟ್ಕೊಂಡು, ಇದು ನಂದು ಹೇರ್ ಡ್ರೈಯರ್. ಆ್ಯಂಡ್ ಗೊತ್ತಲ್ಲ, ಎಷ್ಟು ಜಾಗ ಇದ್ರೂ ನಮಗೆ ಒಂದು ಫ್ಯೂ ಐಟಮ್ಸ್ನ ಹೊರಗೆ ಇಡ್ತೀವಿ. ನಂದು ಸ್ಟ್ರೇಟ್ನರ್ಗೆ ಜಾಗ ಇರಲಿಲ್ಲ, ಸೊ ಅದನ್ನು ಹೊರಗಡೆನೇ ಇಟ್ಕೊಂಡೆ. ಆ್ಯಂಡ್ ಇದು ಈಸಿಯಾಗಿ ಸಿಗೋದು ಫಸ್ಟ್ ಡ್ರಾರ್ ಇದು. ಇದರಲ್ಲಿ ನಂದು ಎಲ್ಲ ಕಾಂಪ್ಯಾಕ್ಟ್ ಪೌಡರ್ಸು, ಕೂಂಬ್, ಆಮೇಲೆ ನಾನು ಯೂಸ್ ಮಾಡೋ ಐ ಶ್ಯಾಡೋ, ಸೀಸರ್ ಎಲ್ಲ ಏನೇನು ಬೇಕು, ಟಿಶ್ಯೂ ಎಲ್ಲ ಇಲ್ಲಿ ಇಟ್ಕೊಂಡಿನಿ. ನಾನು ಆ್ಯಕ್ಚುಲಿ ಕಿಚನ್ ಲೈನರ್ಸ್ ಥರ ಹಾಕಿಬಿಟ್ಟು ನೀಟಾಗಿ ಇಟ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಸದ್ಯಕ್ಕೆ ನನ್ನ ಹತ್ರ ಬೌಂಟಿ ಇತ್ತು, ಅದಕ್ಕೆ ಬೌಂಟಿಯಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಮೇಕಪ್ ವ್ಯಾನಿಟಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.